ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ನಮ್ಮ ಕರಿನ್ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದು ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ರೆಡಿಯಾಗಿ ಊರಿಗೆ ಹೋಗ್ತಿದ್ದೀನಿ. ಏನು ಸ್ಪೆಷಲ್ ಅಂತ ಇನ್ನೊಂದು ಏನು ಗುಡ್ ನ್ಯೂಸ್ ಅಂದರೆ ನಾನು ಕಂಟಿನ್ಯೂಸ್ ಆಗಿ 4 ಡೇಸ್ ರಜಾ ಮಾಡಿದ್ದೀನಿ. ಏನು ವಿಶೇಷ ಅಂತಂದರೆ ನಮ್ಮ ಅಕ್ಕನ ಮ್ಯಾರೇಜ್ ಮಿನಿ ಲಾಗಲ್ಲಿ ನೋಡಿರ್ಬೋದು, ಬ್ರೈಡ್ ಟು ಬಿ ಮಾಡಿರೋದ. ಹಾಗೆ ಇವತ್ತೂ ಸ್ಟಾರ್ಟಿಂಗು ಹಳದಿ ಫಂಕ್ಷನಿಂದ ಬನ್ನಿ ಇವಾಗ ಹೋಗೋಣ. ನಮ್ಮಮ್ಮ ಆಲ್ರೆಡಿ ಕಾಯ ಅಂತ ಸುಸೋದೆ ಕಿರ್ಸ್ಕೊತಿದೆ ಬೈಯಕ್ಕೆ. ಬನ್ನಿ ಇವಾಗ ಹೋಗೋಣ. ನಮ್ಮ ಫ್ರಂಟ್ ಕ್ಯಾಮ್ರಾನು ಹಾಕೊಂಡು ಬಂದಿದ್ದೀನಿ. ಡ್ರೈವರ್ ಸೇರ್ಸ್ ಮಾಡ್ಬೇಕಣಪಿ. ಇವಾಗ ಬಂದ್ವಿ ನಮ್ಮ ಮದುವೆ ಮನೆ ಎಲ್ಲ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಎಲ್ಲ ಇವತ್ತಾದ್ರೂ ಬೇರೆ ಡ್ರೆಸ್ ಹಾಕಿದ್ದೀರ. ಇವಾಗ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಜಗು ಹಾಯ್ ಮಾಡಿ. ಜಗು ನಿನ್ನೆ ಹೇಗಿತ್ತು? ನೆನ್ನೆ ನಾನು ಬಂದಿರಲಿಲ್ಲಲ್ಲ, ಹೆಂಗಿತ್ತು ಫಂಕ್ಷನ್? ಚೆನ್ನಾಗಿತ್ತ? ಏನು ನೋಡೋಣ ಹೆಂಗಿತ್ತು ಏನಂತ ಎಕ್ಸ್ಪ್ಲೇನ್ ಮಾಡಿ. ದೇವ್ರ ಹಸೆ ಅದಂತದ್ದು ದೇವ್ರ ಕೂಸ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಆಮೇಲೆ ಚೈತ್ರ ಹಂಗೆ ಹಾಕಿದ್ರು. ನಿನ್ನೆ ದೇವ್ರ ಹಸೆ ಇತ್ತು, ಹಾಗಾಗಿ ಫುಲ್ ಸ್ವಲ್ಪ ಇತ್ತು. ನಾನು ಬರಲಿಲ್ಲ, ನಾನು ಬಂದಿದ್ದರೆ ಲಾಗ್ ಮಾಡ್ಬೋದಿತ್ತು, ಚೆನ್ನಾಗಿತ್ತು. ಇದು ಇವತ್ತು ಹಳದಿ ಬಂದಿದ್ದೀನಿ. ಆಲ್ರೆಡಿ ಚಪ್ರ ಎಲ್ಲ ಹಾಕಿದ್ದಾರೆ. ನಮ್ಮದ್ರಲ್ಲಿ ಹಳದಿ ಎಲ್ಲ ಚಪ್ರ ಎಲ್ಲ ಹಾಕೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿರುತ್ತೆ ಅಂತ ಹೇಳೋಣ. ತೋರಿಸ್ತೀನಿ ನಿಮಗೂ ಹೆಂಗೆ ಚಪ್ರ ಹಾಕಿದ್ದಾರೆ ಅಂತ. ನೋಡಿ ಗೈಸ್, ಚಪ್ರ ಎಲ್ಲ ಹಾಕಿದ್ದಾರೆ. ಸಕ್ಕದಾಗಿ ಕಾಣಿಸ್ತಿದೆ. ಏನೋ ಒಂಥರ ಫುಲ್ ಗ್ರೀನ್ ಥರ. ಹಾಂ, ಸೂಪರಾಗಿ ಕಾಣಿಸ್ತೈತೆ. ಒಂಥರ ರೆಡ್ ಗ್ರೀನ್ ಥರ ಗೈಸ್. ಮತ್ತು ಇಲ್ಲಿ ಹೊಲ ಇರೋದ್ರಿಂದ ತುಂಬಾ ಸಕ್ಕತ್ತಾಗಿ ಕಾಣಿಸ್ತೈತೆ. ಹೇಗಿದ್ದೇವೆ ಇದು? ಹಾಂ, ನಿಂಗೆ ಗೊತ್ತಿಲ್ಲ? ಸೂಪರಾಗಿ ಕಾಣಿಸ್ತಿಲ್ಲ ಗೈಸ್. ಇವಾಗ ನಮ್ಮ ಮಕ್ಕಳು ಕೂತಿದ್ದಾರೆ. ಇವ್ರದ್ದೇ ಮದುವೆ ಇರೋದು. ಅಕ್ಕ ಹೇಗೆ ಅನಿಸ್ತಿದೆ ಮದುವೆ? ತಲೆ ಬಿಸಿ ಆಗ್ತಿದೆ. ಯಾಕೆ ಮದುವೆ ಹುಡುಗಿನೇ ತಲೆ ಬಿಸಿ ಮಾಡ್ಕೋತಿದ್ದಾರೆ. ಮದುವೆ ಹುಡುಗಿದು ತಂಗಿ ಇವರು ಮದುವೆ ಹುಡುಗಿ. ಫುಲ್ ಖುಷಿನಾ? ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಮದುವೆಲೆಲ್ಲ? ಫುಲ್ ಮದುವೆಲಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡೋಣ. ಅರ್ಷ, ನಿಂಗೆ ಏನು ಅನಿಸ್ತಿದೆ? ಅರ್ಷ, ನಂಗೆ ಏನು ಹೇಳಕ್ ಆಯ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಇದೀನಿ. ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಹೋಗ್ತಾ ಇದ್ವಿ. ಮದುವೆ ದಿನ ಡ್ಯಾನ್ಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಕ್ ಹೋಗ್ತಿದ್ವಿ. ಬನ್ನಿ ಪ್ರಾಕ್ಟೀಸ್ ಮಾಡಿ ಗೈಸ್. ಇವಾಗ ಮದುವೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಬಂದಿದ್ದೀವಿ ಎಲ್ಲರೂ. ಇವಾಗ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಬೇಕು. ಸ್ವಲ್ಪ ಜನ ಪ್ರಾಕ್ಟೀಸ್ ಮಾಡೋರು, ಸ್ವಲ್ಪ ಜನ ಪ್ರಾಕ್ಟೀಸ್ ಮಾಡಿಲ್ಲ. ಆಲ್ರೆಡಿ ಸ್ಟಾರ್ಟೇ ಮಾಡಾಗೈತೆ. ಬನ್ನಿ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ. ಇವಾಗ ಎಲ್ಲ ಹಳದಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾರೆ. ರೆಡಿ ಮಾಡ್ಕೊತಾ ಇದ್ದಾರೆ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಇವಾಗ ಎಲ್ಲರೂ ಇಲ್ಲಿ ಪಾತ್ರೆ ತೊಳೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಪಾತ್ರೆ ತೊಳಿತಿದ್ದಾರೆ. ಮದುವೆ ತಾಯಿರಿ ಫುಲ್ ರೆಡಿ. ಅಲ್ಲಿ ಡೆಕೋರೇಷನ್ ನಡೀತಿದೆ. ನಾವಂತೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಫುಲ್ ಯೆಲ್ಲೋ ಕಲರ್ ಆಗಿ ರೆಡಿ ಮಾಡಬೇಕು. ನಾವು ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ರೆಡಿ ಆಗಕ್ಕೆ ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ರೆಡಿ ಆಗ್ತಾ ಇದೆ. ಇವಾಗ ಹಳದಿಗಂತ ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ರೆಡಿ ಆಗೋಣ. ಫುಲ್ ಯೆಲ್ಲೋ ಕಲರ್ ಕಾಣಿಸ್ತೀವಿ. ಈಗ ಕಾಣಿಸ್ತಿದ್ದೀವಿ. ಈಗ ಕಾಣಿಸ್ತೀವಿ. ನಲ್ಲಿ ರೆಡಿ ಆಯಿತು. ಇವಾಗ ಹಳದಿ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಾನು ಫುಲ್ ರೆಡಿ ಎಲ್ಲ ಆಗಿದೆ. ನಮ್ಮ ಅಣ್ಣನ ಜೊತೆ ಫೋಟೋ ತೆಗೆಸ್ಕೋಬೇಕಿದೆ. ನಮ್ಮ ಅಣ್ಣ ರೆಡಿ ಆಗಿ ನಿಂತಿದ್ದಾರೆ ಫೋಟೋಸ್ ತೆಗಿಯೋಕ್ಕೆ. ಇವಾಗ ಫೋಟೋ ತೆಗೆಸ್ಕೋಬೇಕು. ಬನ್ನಿ ಫೋಟೋ ತೆಗೆಸ್ಕೊಬರೋಣ. ಬನ್ನಿ ಹೋಗೋಣ. ಹಂಗೆ ಫೈನಲ್ಲಿ ರೆಡಿ ಎಲ್ಲ ಆಯಿತು. ಎಲ್ಲ ಎಲ್ಲೋ ಕಲರ್ ಹಾಕ್ಕೊಂಡಿದ್ದೀವಿ. ಈಗ ಏನಿದ್ರು ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗಬೇಕು. ಸೂಪರಾಗಿದೆ. ಆದರೆ ಒಂದು ಬೇಜಾರು ಅಂದರೆ ಯಾಕೋ ಮಳೆ ಬರೋಂಗಾಗಿದೆ. ಮಳೆ ಅಂತೂ ಬರೋದು ಬೇಡ. ಬನ್ನಿ ಹಳದಿ ಶಾಸ್ತ್ರ ಸ್ಟಾರ್ಟ್ ಮಾಡೋಣ. ಗೈಸ್, ಫೈನಲಿ ಬಂದೆ. ನಮ್ಮ ಅಕ್ಕನ ರೆಡಿ ಮಾಡಿ. ಅಕ್ಕ ರೆಡಿ ಅದು ಸ್ಯಾರಿ ಉಟ್ಕೊಂಡ್ರಾ? ಗೈಸ್, ಫೈನಲಿ ಮೇಕಪ್ ಎಲ್ಲ ಮಾಡಾಯ್ತು. ಇನ್ನೇನು ಸೆಟ್ ಹಾಕಬೇಕಷ್ಟೇ. ಸೆಟ್ ಬರ್ತಾ ಇದೆ. ನಮ್ಮ ಅಕ್ಕನಿಗೆ ತೊಗೊಬರೋಕೆ ಹೇಳಿದ್ದೀನಿ. ಇವಾಗ ರಿವ್ಯೂಲ್ ಕೇಳೋಣ. ಅಕ್ಕ ಹೆಂಗಿದೆ ಮೇಕಪ್? ಹಾಂ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇ ತಿರ್ಗಿ ಹಂಗೆ ಸ್ಯಾರಿ ಡ್ರಾಪ್ ಮಾಡಿದ್ದು ನಾನಲ್ಲ, ಹೇರ್ ಸ್ಟೈಲು ಮತ್ತು ಮೇಕಪ್ ನಂದು. ಈ ಕಡೆ ತಿರ್ಗಿಂದೆ
ಸೂಪರ್ ಆಗಿದೆ. ಇವಾಗ ಇಲ್ಲಿ ಶಾಸ್ತ್ರ ಮಾಡಕ್ ರೆಡಿ ಆಗ್ಬೇಕಷ್ಟೇ. ಫುಲ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಗಲಿ ಬಿಲಿ ಹೆಣ್ಮಕ್ಳದೇ ಹವ ಅಂದ್ರೆ ರೆಡಿ ಆಗೋದು ಹಂಗೆ ಹಿಂಗೆ ಅಂತ. ಶಾರಿ ಅಣ್ಣ, ಇಷ್ಟು ಜನ ಹೆಣ್ಮಕ್ಳು ಬಂದಿದ್ರು, ನೀವೇನು ರೆಡಿ ಆಯ್ತಿದ್ದೀರಾ? ಇಲ್ಲಿ ಎಲ್ಲ ಹುಡುಗಿರು ನಮ್ಗೆ ರೆಡಿ ಆಗಕ್ಕೆ ಕಮೆಂಟ್ ಕೊಡೋದು, ಚೆನ್ನಾಗಿ ಕಾಣಿಸ್ತಾರೆ, ಹೆಂಗ್ ಕಾಣಿಸ್ತಾರೆ ಅಂತ ಇವರೇ ಕಮೆಂಟ್ ಕೊಡೋದು. ಡೈರೆಕ್ಟರ್ ಅನ್ನೋಕ್ಕಿಂತ ಇನ್ನೊಂದು ಹೇಳ್ತಾರಲ್ಲ, ಮಾರ್ಕ್ಸ್ ಕೊಡ್ತಾರಲ್ಲ, ಅದ್ ಸರಿ ಇಲ್ಲ. ಜಡ್ಜ್ ನಮ್ಮ ಅಣ್ಣನೇ ಇವಾಗ ಇಷ್ಟು ಜನ ರೆಡಿ ಆಗಕ್ಕೂ ಜಡ್ಜು ಎಲ್ಲರೂ. ಫೈನಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ಶಾಸ್ತ್ರ ಎಲ್ಲ ಕಂಟಿನ್ಯೂ ಮಾಡಬೇಕು. ಇದರಲ್ಲಿ ನಾನು ವಾಯ್ಸಲ್ಲಿ ಮಾತಾಡಿದ್ರೆ ಏನೂ ಕೇಳಿಸಲ್ಲ. ಅದೆಷ್ಟು ಮಾತಾಡೋಕ್ಕಾಗುತ್ತೋ ಅಷ್ಟು ಮಾತಾಡ್ತೀನಿ, ಯಾಕಂದರೆ ಎಲ್ಲರೂ ಗಜೆ ಬಜೆ ಅಂತ ಇದೆಯಲ್ಲ. ಬನ್ನಿ ಶಾಸ್ತ್ರದ್ದು ವೀಡಿಯೋಸ್ ಎಲ್ಲ ಒನ್ ಬೈ ಒನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ನೋಡಿ. ಹೇಳ್ಬಾರ್ದು. Wow, just looking like a wow. ನನಗೆ ಇವಾಗ ಹೇಳಿ, ಭತ್ತ ಕೊಟ್ಟವ್ರಿಗೆ ಎನರ್ಜಿ ಸಾಲ್ತಾ ಇಲ್ಲ, ಪವರ್ ಬೇಕು, ಪವರ್. ಸ್ವಲ್ಪ ಪವರ್. ಗೈಸ್ ಫೈನಲಿ ಹುಡುಗಿ ರೆಡಿ ಆಯ್ತಿದ್ದಾರೆ. ಎಲ್ಲರ ಆಶೀರ್ವಾದ ತಗೊಂಡು ಆ ಗ್ಯಾಪಲ್ಲೇ ಒಂದು ಫೋಟೋಸ್ ಬೇರೆ ಸಕಲಾಗಿ ಬರ್ತಾ ಇದೆ ಮಾತ್ರ. ಅಪ್ಪ ಮಗಳು ಅದೇ ಗ್ಯಾಪಲ್ಲಿ ಹೋಗಂಗೆ ಅಗಲ ಮಾಡ್ದೇನೆ ಎರಡನ್ನ ಸೇರ್ಸ್ ಕೂತ್ಕೊ ಮುಂದೆ ಬೈ ಎರಡರ ಮೇಲೆ ಕೂತ್ಕೊ. ಫೈನಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿ ಇಷ್ಟ ತನಕ ಕರೆಂಟ್ ಇಲ್ಲ ಅಂತ ಬೇಜಾರಾಯ್ತಿತ್ತು. ಇವಾಗ ನಮ್ಮ ಕ್ಯಾಮ್ರಾಮ್ಯಾನು ಲೈಟ್ ತಗೊಬಂದು ಹಾಕಿದ್ದಾರೆ. ಇವಾಗ ಬ್ರೈಟಾಗಿ ಕಾಣಿಸ್ತೈತೆ. ಕದ್ದು ತಿನ್ನೋಕೆ ತೆಗಿತಾ ಇಲ್ಲ, ತಿಂದಾದ್ಮೇಲೆ ತೆಗಿತಾ ಇದ್ವಿ. ಕದ್ದಿ ತಿಂತಾರೆ ಮಧ್ಯದಲ್ಲಿ ಕ್ಯಾಬ್ ಇರ್ಬೇಕು ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿ ಇರಲಿ. ಎಲ್ಲ ಹುಡುಗಿನ ನೋಡಿ, ಅಲ್ಲಿ ಹುಡುಗಿನ ನೋಡಿ. ಫೈನಲಿ ಹಳದಿ ಫಂಕ್ಷನ್ ಎಲ್ಲ ಮುಗೀತು. ನನ್ನ ಮೊಬೈಲಲ್ಲಂತೂ ಚಾರ್ಜ್ ಇರಲಿಲ್ಲ. ನನ್ನ ತಮ್ಮನ ಮೊಬೈಲಲ್ಲಿ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮಾತ್ರ ಮರಿಬೇಡಿ. ನಾಳೆ ಲಾಗಲ್ಲಿ ಮೆಹಂದಿ ಶಾಸ್ತ್ರದ್ದು ಬರುತ್ತೆ. ಗೈಸ್ ಇಲ್ಲಿ ನೋಡಿ ಎಲ್ಲ ಹೇಗೆ ನಿಂತಿದ್ದಾರೆ. ಬಾಯ್ ಬಾಯ್.